ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಜಾಥಾಕ್ಕೆ ಚಾಲನೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಕಾಂಗ್ರೆಸ್ ರಾಷ್ಟ್ರವ್ಯಾಪಿ ಹೋರಾಟ. ಛಾತ್ರೋಂ ಕಿ ಗೋಂಜ್ ಅಭಿಯಾನಕ್ಕೆ ಚಾಲನೆ. ಹಿಂದೂ ಸಮಾವೇಶಕ್ಕೆ ಭಾಲ್ಕಿ ಶ್ರೀಗಳ ವಿರೋಧ ಸಲ್ಲದು. ನಟ ನಿರ್ದೇಶಕ ಬಿಜೆ ವಿಷ್ಣುಕಾಂತ್ ಆಕ್ರೋಶ. ಕೆಂಪೇಗೌಡ ಜಯಂತಿ ಇನ್ನು ಮುಂದೆ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಚರಣೆ. ಸಿಎಂ ಡಿಕೆ ಶಿವಕುಮಾರ್. ಸುದ್ದಿಯ ವಿವರಗಳು. ಪೋಲಿಯೋ ಲಸಿಕೆ ವಾಹನ ಜಾಥಾ ಕಾರ್ಯಕ್ರಮವನ್ನು ಇಂದು ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆವರಣದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಉಪನಿರ್ದೇಶಕರಾದ ಆರ್ಬಿಎಸ್ಕೆ ಡಾಕ್ಟರ್ ಇಂದುಮತಿ ಪಾಟೀಲ್ ಅವರು ರಿಬ್ಬಿನ್ ಕತ್ತರಿಸಿ ಹಸಿರು ಬಾವುಟ ತೋರುವ ಮೂಲಕ ರ್ಯಾಲಿಗೆ ಚಾಲನೆ ನೀಡಿದರು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವು 28 ಜೂನ್ 2026ರಂದು ಬೂತ್ಗಳ ಮೂಲಕ ಲಸಿಕೆ ನೀಡಲಾಗುವುದು ಹಾಗೂ 29 ಜೂನ್ರಿಂದ 2026ರಿಂದ ಜುಲೈ 1ರವರೆಗೆ ಮನೆಗಳಿಗೆ ಭೇಟಿ ನೀಡಿ ಉಳಿದ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಲಾಗುವುದು. ಆದ್ದರಿಂದ 5 ವರ್ಷ ಮಕ್ಕಳಿಗೆ ತಪ್ಪದ ಲಸಿಕೆ ನೀಡುವಂತೆ ಹೇಳಿದರು. ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಶಿವಶಂಕರ್ ಬಿ ಅವರು ಮಾತನಾಡಿ 5 ವರ್ಷದ ಒಟ್ಟು 2,13,213 ಗ್ರಾಮೀಣ ಮತ್ತು ನಗರ ಪ್ರದೇಶ ಸೇರಿ ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದ್ದು, ಇದಕ್ಕಾಗಿ 996 ಬೂತ್ಗಳು ನಿರ್ಮಿಸಲಾಗಿದೆ. ಅದರಂತೆ 2,154 ಲಸಿಕೆದಾರರನ್ನು ಹಾಗೂ 216 ಜನರನ್ನು ಬೂತ್ ಮೇಲ್ವಿಚಾರಣೆಗಾಗಿ ಸಿಬ್ಬಂದಿಯವರನ್ನು ನೇಮಿಸಲಾಗಿದ್ದು, 11 ಮೊಬೈಲ್ ತಂಡಗಳು ಹಾಗೂ 70 ಟ್ರಾನ್ಸ್ನೆಟ್ ಪಾಯಿಂಟ್ಸ್ಗಳ ಮೂಲಕ ಪ್ರತಿಶತ ಲಸಿಕೆಕರಣ ಗುರಿ ಸಾಧಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮಲೇರಿಯಾ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ರಾಜಶೇಖರ್ ಪಾಟೀಲ್, ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಅನಿಲ್ ಚಿಂತಾಮಣಿ, ಕುಷ್ಠರೋಗ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಕಿರಣ್ ಪಾಟೀಲ್, ತಾಲೂಕಾ ಅಧಿಕಾರಿ ಡಾಕ್ಟರ್ ಸಂಗಾರೆಡ್ಡಿ, ಉಪಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಸಾವಿತ್ರಿಬಾಯಿ, ಉಪಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಇಜಾರೆ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಓಂಕಾರ ಮಲ್ಲಿಗೆ, ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕ ಉಮೇಶ್ ಬಿರದರ್, ಡಿಪಿಸಿ ಕಮ್ ಕ್ಲಸ್ಟರ್ ಪ್ರಿವೆನ್ಷನ್ ಅಧಿಕಾರಿ ಶಿವಶಂಕರ್ ಬೇಮಳಗಿ, ಲಸಿಕಾ ಮೇಲ್ವಿಚಾರಣಕ ಲೋಕೇಶ್ ಸಲಗರ್ ಸೇರಿದಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಚಪ್ಪಾಳೆ ತಟ್ಟಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬ್ಲ್ಯಾಕ್ ಬೈಟ್ ಇಲ್ಲೇ ತೊಗೊಂಬರಿದ್ರು ಎಲ್ಲಿ ಇಲ್ಲ ಜರ ಮುಂದೆ ಹೊಲ್ರಿ. ಚಾಲನೆ ಕೊಟ್ಟಿನ ಬಾದ ಇಲ್ಲಿ ಹೆಂಗೆ ಹೋಗ್ತಾರೆ ಕರ್ನೆ ನೀರ ಎಲ್ಲ ಸಂಪೂರ್ಣ ಸುರಕ್ಷಿತವಾಗಿದೆ. ನಿಮ್ಮ ಮನೆಯ ಹತ್ತಿರವೇ ಪೋಲಿಯೋ ಬೂತ್ ತೆಗೆಯಲಾಗಿರುತ್ತದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು 28ನೇ ತಾರೀಕಿಗೆ ಏನು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದೆ ಅದಕ್ಕೆ ಉದ್ದೇಶಕ್ಕೆ ಇವತ್ತು ವೆಹಿಕಲ್ ರ್ಯಾಲಿ ಅರೇಂಜ್ ಮಾಡೀವಿ.
ಇದು DH ಆಫೀಸಿಂದ ಚೌಬಾರಕ್ಕೆ ಹೋಗಿ ಮತ್ತು ಆ ಕಡೆ ಗುಂಪ ಏರಿಯಾಕ್ಕೆ ಇದು ರ್ಯಾಲಿ ಹೋಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಮಕ್ಕಳ ನಮ್ಮದೊಂದು ಟಾರ್ಗೆಟು 2,13,213 ಮಕ್ಕಳಿಗೆ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ 2 ಹನಿ ಹಾಕ್ತಕ್ಕಂಥದ್ದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. 28ನೇ ತಾರೀಕಿಗೆ ಎಲ್ಲ ಬೂತ್ಗಳಲ್ಲಿ ಇದು ವ್ಯಾಕ್ಸಿನೇಷನ್ ಆಗುತ್ತೆ. ಒಟ್ಟು ಜಿಲ್ಲೆಯಲ್ಲಿ 1,077 ಬೂತ್ಗಳು ನಾವು ಆರ್ಗನೈಸ್ ಮಾಡೀವಿ. ಇದರಲ್ಲಿ ಟ್ರಾನ್ಸಿಟ್ ಬೂತು ಮತ್ತು ಇದು ಮೊಬೈಲ್ ಟೀಮ್ಸು ಎಲ್ಲ ಸೇರಿಕೊಂಡು 1,077 ಬೂತು ಮತ್ತು ಇದರಲ್ಲಿ ವ್ಯಾಕ್ಸಿನೇಟರ್ಸು 2,154 ವ್ಯಾಕ್ಸಿನೇಟರ್ಸನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಈಗಾಗಲೇ ಅವರಿಗೆಲ್ಲರಿಗೆ ತರಬೇತಿ ಕೊಟ್ಟಿವಿ. ಮತ್ತು ನಾಳೆ ಒಂದು ದಿವಸ ಬೂತ್ ಆ್ಯಕ್ಟಿವಿಟಿ ಆಗುತ್ತೆ. ಮತ್ತು ಸೋಮವಾರ, ಮಂಗಳವಾರ, ಬುಧವಾರ ಹೌಸ್ ಟು ಹೌಸ್ ಮನೆಗೆ ಯಾರ್ಯಾರ ಮಕ್ಕಳಿಗೆ ಬೂತಿಗೆ ಬಂದು ಹಾಕ್ಕೊಂಡಿಲ್ಲ ಅಂಥ ಮಕ್ಕಳಿಗೆಲ್ಲ ನಾವು ಪಲ್ಸ್ ಪೋಲಿಯೋ 0 to 5 years ಮಕ್ಕಳಿಗೆ ಹನಿ ಹಾಕ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಬೀದರ ಜನರು ಎಲ್ಲರೂ ಇದಕ್ಕೆ ಒಂದು ಸಹಕಾರ ಕೊಡಬೇಕು. ತಮ್ಮ ಮಕ್ಕಳಿಗೆ ಏನಂತಂದರೆ ಹತ್ತಿರದ ಸಮೀಪದ ಬೂತಿಗೆ ಕರ್ಕೊಂಡು ಹೋಗ್ಬಿಟ್ಟು ವ್ಯಾಕ್ಸಿನೇಷನ್ ಪೋಲಿಯೋ ಹನಿ ಹಾಕ್ಸ್ತಕ್ಕಂಥದ್ದು ಜವಾಬ್ದಾರಿ ತೊಗೋಬೇಕಂತ. ತಮ್ಮ ಹತ್ತಿರದ ಬೂತ್ಗೆ ಹೋಗ್ಬಿಟ್ಟು ತಮ್ಮ ಹುಟ್ಟಿದ ಹಿಡಿದು 5 ವರ್ಷ ಮಕ್ಕಳಿಗೆ ಏನದಂದರೆ ಈ ಪೋಲಿಯೋ ಹನಿ ಹಾಕಬೇಕು. ರೂಟೀನ್ ಇಮ್ಯುನೈಸೇಷನ್ನ ಎಷ್ಟೇ ಸರಿ ಹಾಕಿದ್ರು ಇದು ಸ್ಪೆಷಲಾಗಿ ಒಂದು ಪೋಲಿಯೋ ಹನಿ ಹಾಕಬೇಕು. ಸೊ ಅದೇ ನಾವು ಈಗಾಗಲೇ ಏನದಂದರೆ ನಮ್ಮ ಭಾರತ ದೇಶ ಪೋಲಿಯೋ ಮುಕ್ತಿದೆ ಮತ್ತು ಇದೇ ರೀತಿ ಕಂಟಿನ್ಯೂ ಆಗಬೇಕನ್ನೋ ಉದ್ದೇಶಕ್ಕೆ ಎಲ್ಲರೂ ಸಹಕಾರ ಕೊಡಬೇಕಂತೇಳಿ ನಾನು ಆರೋಗ್ಯ ಇಲಾಖೆಯಿಂದ ಮನವಿ ಮಾಡ್ಕೊತಾ ಇದ್ದೇನೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ಭ್ರಷ್ಟಾಚಾರ ಮತ್ತು NTA ವಿರುದ್ಧದ ಆರೋಪಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ರಾಷ್ಟ್ರ ವ್ಯಾಪ್ತಿ ಛಾತ್ರೋಂ ಕಿ ಗೋಂಜ್ ಅಭಿಯಾನ ಆರಂಭಿಸಿದೆ. ಶಿಕ್ಷಣ ಸಚಿವರ ರಾಜೀನಾಮೆ ಸಮಗ್ರ ತನಿಖೆ ಮತ್ತು ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ಕಾಂಗ್ರೆಸ್ ಆಗ್ರಹಿಸಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ದೇಶದ 28 ಪ್ರಮುಖ ನಗರಗಳಲ್ಲಿ 40 ದಿನಗಳ ಅಭಿಯಾನಕ್ಕೆ ಚಾಲನೆ ನೀಡಿದೆ. ಕೋಚಿಂಗ್ ಸೆಂಟರ್ಗಳು, ಕ್ಯಾಂಪಸ್ಗಳು, ಹಾಸ್ಟೆಲ್ಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ವಿದ್ಯಾರ್ಥಿಗಳ ಧ್ವನಿಯನ್ನು ಎತ್ತುವುದು ಈ ಅಭಿಯಾನದ ಉದ್ದೇಶವಾಗಿದೆ. ನೀಟ್ UG 2026 ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎಂದು ಕಾಂಗ್ರೆಸ್ ಆರೋಪಿಸಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆಯಾದರೂ ಮರುಪರೀಕ್ಷೆ ನಡೆಸದೆ NTA ಕ್ರಮವನ್ನು ಟೀಕಿಸಿದೆ. CBI ತನಿಖೆಯಲ್ಲೂ ಪ್ರಮುಖ ಆರೋಪಿಗಳ ಬಂಧನವಾಗಿದೆ ಎಂದು ಕಾಂಗ್ರೆಸ್ ಉಲ್ಲೇಖಿಸಿದೆ. ಕಳೆದ 10 ವರ್ಷಗಳಲ್ಲಿ ದೇಶದಲ್ಲಿ 99ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ನಡೆದಿವೆ ಎಂದು ಕಾಂಗ್ರೆಸ್ ಹೇಳಿದೆ. ಜೂನ್ 30ರಿಂದ ಪ್ರತಿಭಟನೆಗಳು ಆರಂಭವಾಗಲಿದ್ದು, ಆಗಸ್ಟ್ 9ರಂದು ದೆಹಲಿಯಲ್ಲಿ ಸಂಸತ್ ಮುತ್ತಿಗೆ ಕಾರ್ಯಕ್ರಮವು ನಡೆಯಲಿದೆ. ಒಟ್ಟಾರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ವಿರುದ್ಧ ಕಾಂಗ್ರೆಸ್ ವಿದ್ಯಾರ್ಥಿಗಳ ಧ್ವನಿಯಾಗಿ ರಾಷ್ಟ್ರವ್ಯಾಪಿ ಹೋರಾಟಕ್ಕೆ ಮುಂದಾಗಿದೆ. ಲಕ್ಷಕ್ಕೂ ಹೆಚ್ಚು ವೈದ್ಯಕೀಯ ಆಕಾಂಕ್ಷಿಗಳು ಮರುಪರೀಕ್ಷೆಯಲ್ಲಿ ಎದುರಿಸುತ್ತಿದ್ದಾರೆ ಎಂದು ರೈಟರ್ಸ್ 2026 ಜೂನ್ 19ರಂದು ವರದಿ ಮಾಡಿದೆ. ಇದು ಕೇವಲ ಸಾಮಾನ್ಯ ರದ್ದತಿಯಾಗಿರಲಿಲ್ಲ. ವಿದ್ಯಾರ್ಥಿಗಳ ಪಾಲಿಗೆ ಇದು ಅತ್ಯಂತ ಅನಿಶ್ಚಿತತೆ ಮತ್ತು ನಂಬಿಕೆಯ ನಷ್ಟವನ್ನು ತಂದೊಡ್ಡಿದೆ. ಒಬ್ಬ ವಿದ್ಯಾರ್ಥಿ ವರ್ಷಗಟ್ಟಲೆ ಓದುತ್ತಾನೆ. ಒಂದು ಕುಟುಂಬ ತನ್ನೆಲ್ಲವನ್ನು ಖರ್ಚು ಮಾಡುತ್ತದೆ. ಆದರೆ ಒಂದು ಸೋರಿಕೆ ಇಡೀ ವ್ಯವಸ್ಥೆಯ ಮೇಲಿನ ಅವರ ವಿಶ್ವಾಸವನ್ನೇ ನಾಶಪಡಿಸುತ್ತದೆ. ಕಠಿಣ ಪರಿಶ್ರಮವನ್ನು ರಕ್ಷಿಸುವುದು NTA ಸಂಸ್ಥೆಯ ಜವಾಬ್ದಾರಿಯಾಗಿತ್ತು. ಆದರೆ ಇದಕ್ಕೆ ಬದಲಾಗಿ ವಿದ್ಯಾರ್ಥಿಗಳು ಸೋರಿಕೆಗಳು, ಮರುಪರೀಕ್ಷೆಗಳು, ಗೊಂದಲಗಳು ಮತ್ತು ವದಂತಿಗಳನ್ನು ಎದುರಿಸುವಂತಾಗಿದೆ. ನೀಟ್ UG 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿ ಮತ್ತು ಮೂಲ ವ್ಯಕ್ತಿಯನ್ನು CBI ಬಂಧಿಸಿದೆ ಎಂದು PIB 2026 ಮೇ 15ರಂದು ವರದಿ ಮಾಡಿದೆ. NTA ಪರವಾಗಿ ಪರೀಕ್ಷಾ ಪತ್ರಿಕೆಯಲ್ಲಿ ತೊಡಗಿಸಿಕೊಂಡಿದ್ದ ರಸಾಯನಶಾಸ್ತ್ರದ ಉಪನ್ಯಾಸಕರೊಬ್ಬರಿಗೆ ಪ್ರಶ್ನೆ ಪತ್ರಿಕೆಗಳು ಸಿಕ್ಕಿದ್ದವು ಎಂದು PBI ತಿಳಿಸಿದೆ. ಪರೀಕ್ಷಾ ಪತ್ರಿಕೆಗೆ ಸಂಬಂಧಿಸಿದ ವ್ಯಕ್ತಿಗೆ ಪ್ರಶ್ನೆ ಪತ್ರಿಕೆಗಳು ಸಿಕ್ಕಿದ್ದವು ಎಂದಾದರೆ ಇದು ಕೇವಲ ಪತ್ರಿಕೆ ಸೋರಿಕೆ ಅಲ್ಲ, ಇದು ಇಡೀ ವ್ಯವಸ್ಥೆಯ ಸಾಂಸ್ಥಿಕ ಉಲ್ಲಂಘನೆಯಾಗಿದೆ. ಶಿಕ್ಷಣ ಸಚಿವರು NTA ವೆಂಡರ್ಗಳು ಅಥವಾ ಸಣ್ಣ ಅಧಿಕಾರಿಗಳ ಹಿಂದೆ ಅಡಗಿಸಿಕೊಳ್ಳಲು ಸಾಧ್ಯವಿಲ್ಲ. ಬಸವಕಲ್ಯಾಣದಲ್ಲಿ ನಡೆಯಲಿರುವ ಹಿಂದೂ ಸಮಾವೇಶದ ವಿಚಾರ ಇದೀಗ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಭಾಲ್ಕಿ ಹಿರೇಮಠದ ಪಟ್ಟದೇವರ ವಿರುದ್ಧ ನಟ ಹಾಗೂ ನಿರ್ದೇಶಕ ವಿಷ್ಣುಕಾಂತ್ ಬಿಜೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಷ್ಣುಕಾಂತ್ ಬಿಜೆ, ಬಸವ ತತ್ವವನ್ನು ಕೆಲವರು ಗುತ್ತಿಗೆ ಪಡೆದವರಂತೆ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಬಸವಕಲ್ಯಾಣವು ಸರ್ವಜನಾಂಗದ ಶಾಂತಿಯ ತೋಟವಾಗಿದ್ದು, ಇಲ್ಲಿ ಎಲ್ಲಾ ಸಮುದಾಯಗಳಿಗೂ ಸಮಾವೇಶ ನಡೆಸುವ ಹಕ್ಕಿದೆ ಎಂದರು.
ಹಿಂದೂ ಸಮಾವೇಶಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವ ಭಾಲ್ಕಿ ಶ್ರೀಗಳ ನಡೆ ಸರಿಯಲ್ಲ ಎಂದು ಟೀಕಿಸಿದ ಅವರು, ಆದರೆ ವಾಸ್ತವದಲ್ಲಿ ನೀವು ಸೋತಿದ್ದೀರಿ ಎಂದು ಹೇಳಿದರು. ಇದೇ ವೇಳೆ ಸಮಾಜದಲ್ಲಿ ವಿಭಜನೆ ಉಂಟು ಮಾಡುವ ರೀತಿಯ ಹೇಳಿಕೆಗಳನ್ನು ತಪ್ಪಿಸಿ ಬಸವ ತತ್ವದ ಗೌರವ ಕಾಪಾಡಬೇಕು ಎಂದು ವಿಷ್ಣುಕಾಂತ್ ಬೀಜ ಸಲಹೆ ನೀಡಿದರು. ಜೂನ್ 28ರಂದು ನಡೆಯಲಿರುವ ಹಿಂದೂ ಸಮಾವೇಶದಲ್ಲಿ ತಾವು ಭಾಗವಹಿಸುವುದಾಗಿ ತಿಳಿಸಿದ ಅವರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ರಿಗೂ ಶರಣು ಶರಣಾರ್ಥಿ. ನಾನು ವಿಷ್ಣುಕಾಂತ್ ಬೀಜೆ, ಕನ್ನಡ ಚಲನಚಿತ್ರದ ನಟ, ನಿರ್ಮಾಪಕ ಮತ್ತು ನಿರ್ದೇಶಕ. ಬಹುಶಃ ನನ್ನ ಹೆಸರು ತನ್ನೆಲ್ಲರಿಗೂ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಈಗಾಗಲೇ ನಾನು ಹಲವಾರು ಕನ್ನಡ ಚಲನಚಿತ್ರ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದ್ದೇನೆ. ಅದರಲ್ಲಿ ವಿಶೇಷವಾಗಿ ನಾನು ಐತಿಹಾಸಿಕ ಮತ್ತು ಶರಣರ ಚಲನಚಿತ್ರವನ್ನು ನಿರ್ಮಿಸಿ ನಿರ್ದೇಶಿಸಿದ್ದೇನೆ. ಬಂಧುಗಳೇ, ನಾನು ಏನು ಹೇಳಿಕೊಟ್ಟಿದ್ದೇನೆ ಅಂದರೆ, ಜೂನ್ 28ರಂದು ಬಸವ ಕಲ್ಯಾಣದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ನಡೀತಾ ಇದೆ. ಅದು ಭಾಳ ಅದ್ದೂರಿಯಾಗಿ ನಡೀತಾ ಇದೆ. ನಾಡಿನ ಮತ್ತು ದೇಶದ ಮೂಲೆ ಮೂಲೆಗಳಿಂದ ಸಾಧು ಸಂತರು, ಅಭಿಮಾನಿಗಳು ಮತ್ತು ಅನೇಕ ಚಿಂತಕರು ಕೂಡ ಆಗಮಿಸ್ತಿದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಮತ್ತು ಇದು ನಮ್ಮ ದೇಶದ ನಾನಾ ಒಂದು ಜನಾಂಗ, ಧರ್ಮ, ಜಾತಿ ಎಲ್ಲವೂ ಒಂದು ಒಗ್ಗೂಡಿಸುವಂಥ ಒಂದು ಸಮಾವೇಶವಾಗಿದೆ. ಇಂಥ ಸಮಾವೇಶಕ್ಕೆ ನಾವೆಲ್ಲೂ ಹರ್ಷದಿಂದ ಭಾಗವಹಿಸಿ ಒಂದು ನಮ್ಮ ಒಂದು ತನವನ್ನು ನಾವು ಪ್ರದರ್ಶನ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಇಲ್ಲಿ ಕೆಲವರು ಮಾತ್ರ, ಅವರು ದೇಶದಲ್ಲಿ 1% ಅಲ್ಲ, ಇಡೀ ನಮ್ಮಲ್ಲೇನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಓನ್ಲಿ ಬೀದರ್ನವ್ರು ಮಾತ್ರ ಮಾಡ್ತಿದ್ದಾರೆ. ಕೆಲವೊಬ್ಬರು ಮಾಡ್ತಾ ಇರ್ಬೋದು. ಅದು ಕೆಟ್ಟ ಬೆಳವಣಿಗೆ ಅಂತ ಹೇಳ್ಬೋದು. ಅವರು ಬಸವಾದಿ ಶರಣರು ಹೇಳಿ ಬಸವ ತತ್ವ ಅಂತ ಹೇಳಿಬಿಟ್ಟು ಇಂಥ ಹೀನ ಕೃತ್ಯ ಮಾಡಬಾರ್ದು. ಯಾಕಂದರೆ ಹೆಸರೇ ಬಸವಾದಿ ಶರಣರ ಹಿಂದೂ ಸಮಾವೇಶ. ಇದು ಒಂದು ನಮ್ಮ ಪರಂಪರೆ ಮತ್ತು ಸಾಂಸ್ಕೃತಿಕ ಇದರಲ್ಲಿ ಏನಿದೆ, ಒಂದು ಲೋಕದಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯವಾಗಿದೆ. ಇಲ್ಲಿ ಅನೇಕ ಜಾತಿ, ಉಪಜಾತಿ, ಮತ್ತೊಂದು ಇನ್ನೊಂದು ಎಲ್ಲವೂ ಸೇರಿಬಿಟ್ಟು ಮಾಡ್ತಕ್ಕಂಥ ಒಂದು ಹಬ್ಬ. ಇದನ್ನು ನಾವು ಕಣ್ತುಂಬ ನೋಡಿಬಿಟ್ಟು ತುಂಬ ಸಂತೋಷ ಪಡಬೇಕು. ಅಂಥ ಒಂದು ಜನಾಂಗ, ರಾಜಕೀಯ, ಮತ್ತೊಂದು ಇನ್ನೊಂದು ಎಲ್ಲವೂ ಮರೆತು ಬಿಟ್ಟು ಮಾಡ್ತಿದ್ದಾರೆ. ಕನ್ನೇರಿ ಶ್ರೀಗಳು ಏನೋ ಒಂದೆರಡು ಮಾತಾಡಿರ್ಬೋದು. ಸಿಟ್ಟು ಬಂದಾಗ ಎಂಥವ್ರು ನಾವು ನಿದ್ದೆಯಲ್ಲಿನೂ ಯಾರಿಗಾನ ಬೈತೀವಿ. ಹಾಗೆ ಅವರು ಬೈದಿದ್ದಾರೆ. ಆ ಬೈದಿದ್ದು ಅವರು ಒಂದು ಕೆಟ್ಟ ಅಭಿಪ್ರಾಯ ಇಟ್ಕೊಂಡು ಒಂದು ಕೆಟ್ಟತನದಿಂದ ಅವ್ರು ಹೇಳಿಲ್ಲ ಅಂತ ಎಲ್ರಿಗೂ ಅರ್ಥ ಆದರೂ ಕೂಡ ಅವ್ರನ್ನ ಏನೇನೋ ಮಾತಾಡ್ತಿದ್ದಾರೆ. ಅವ್ರಿಗಿಂತ ಇವ್ರು ಸಾಕಷ್ಟೇ ಕೆಟ್ಟದಾಗ ಮಾತಾಡ್ತಿದ್ದಾರೆ. ಅವ್ರ ಬಗ್ಗೆ ಒಬ್ಬರು ಹೀಗೆ ಮಾತಾಡ್ಕೊಂಡು ಹೋದರೆ ನಮ್ಮ ಒಂದು ಸಂಸ್ಕೃತಿ, ಸಂಪ್ರದಾಯ ಮತ್ತು ಈ ಒಂದು ಪರಂಪರೆ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಹಿಂದೂ ಅಂದರೆ ಇದನ್ನು ಬೇರೆ ಯಾವುದೋ ಅಲ್ಲ, ನಮ್ಮ ದೇಶದ ಒಂದು ಮೂಲತಃ ಒಂದು ಬುಡಕಟ್ಟು ಏನು ಆರಂಭವಾಗಿದೆಯೋ ಹರಪ್ಪ ಮತ್ತು ಮೊಹಂಜದಾರ, ಅಲ್ಲಿ ನನ್ನ ಅತ್ಯಂತ ಹತ್ತಿರದ ಮಠ ನಮ್ಮ ಮನೆ ಗುರುಗಳು ಅವರಲ್ಲ, ತರಡೋಳ ಮೇಕಲ್ ಡೊಣಗಾಪುರಪ್ಪವರು ನಮ್ಮ ಮನೆ ಗುರುಗಳು. ಆದರೆ ನಾನು ಒಂದು ಮಾನಸಿಕವಾಗಿ ಅತಿ ಹೆಚ್ಚಿಗೆ ನಾನು ಹಚ್ಕೊಂಡಿರೋ ಮಠ ಅಂತಂದಿದ್ರೆ ಬಾಲ್ಕಿ ಮಠ. ಕಾರಣ, ಚನ್ನಬಸಪ್ಪ ಪಟ್ಟದೇವರು ಈ ಭಾಗದಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. 108 ವರ್ಷಗಳ ಕಾಲ ಬಾಳಿ ಬದುಕಿ ಇಲ್ಲಿನವರಿಗೆ ನಮಗೆ ಕಾಯಕ ಮತ್ತು ವಿದ್ಯೆನ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಪರಂಪರೆ ಇತಿಹಾಸ ಇಟ್ಕೊಂಡ್ಬಿಟ್ಟು ನಾನು ಸಿನಿಮಾ ಕೂಡ ಮಾಡಿದ್ದೀನಿ. ಆದರೆ ಅದಕ್ಕೂ ಅವರು ಎಲ್ಲನೂ ಅಪೋಸ್ ಮಾಡಿದರು. ಬಸವಲಿಂಗ ಪಟ್ಟದೇವರು ಎಂಡಿಗೂ ಒಪ್ಕೊಂಡಿದ್ರು. ಅಕ್ಕಮಹಾದೇವಿ ಚಲನಚಿತ್ರವನ್ನು ಮಾಡಿರುವಾಗ ಓಪನಾಗಿ ಹೇಳ್ತಾರೆ, ಅದರಲ್ಲಿ ಏನೋ ಅಕ್ಕಮಹಾದೇವರು ವೀರಶೈವ ನೀವು ಬಳಸಿದ್ರೆ, ವೀರಶೈವ ಅಂದರೆ ಇದು ನನ್ನ ಕೆಟ್ಟ ಭಾಷೆನ, ಅದನ್ನು ಅನ್ಪಾರ್ಲಿಮೆಂಟ್ರಿ ವರ್ಡ. ನೀವು ಅಟ್ಲೀಸ್ಟ್ ದೊಡ್ಡ ಸ್ವಾಮಿ ಆದವರು ಓದು ಬರಾದ್ರೆ ನಿಮಗೆ ಇರಬೇಕು. ನಿಮಗೆ ವಿದ್ಯೆ ಇಲ್ಲ ಅಂದರೆ ಸುಮ್ಮನಾದ ಬಾಯಿ ಮುಚ್ಕೊಂಡು ಇರಬೇಕು. ನಾವು ಎಷ್ಟೊಂದು ಕಷ್ಟಪಟ್ಬಿಟ್ಟು ಸಂಶೋಧನೆ ಮಾಡಿಬಿಟ್ಟು ಎಲ್ಲ ಪುಸ್ತಕಗಳು ಮತ್ತೊಂದಿಂದ ಎಲ್ಲ ತಿಳ್ಕೊಂಡು ನಮ್ಮ ತಲೆ ಇರ್ತಕ್ಕಂಥ ಒಂದು ವಿದ್ಯೆದ ಮೇಲೆ ಒಂದು ಸಿನಿಮಾ ಮಾಡಿದರೆ ಆ ಸಿನಿಮಾ ನೋಡಬೇಡ್ರಿ ಅಂತ ಹೇಳ್ಕೊಡೋದು. ಏನೇನು ಹೇಳ್ತಾರೆ, ಒಂದಲ್ಲ ನಿಮ್ಮದು ಎರಡಲ್ಲ, ಪ್ರತಿಯೊಂದನ್ನು ಹೀಗೇನೆ. ಕಾರಣ ನೀವು ಏನೇ ಮಾಡಿದ್ರು ನಾವು ನಿಮ್ಗೆ ಏನು ಮಾಡ್ತೀವಿ, ಗೌರವಿಸ್ತೀವಿ. ಆದರೆ ನೀವೇನು ಮಾಡ್ತೀರಿ, ಪ್ರತ್ಯುತ್ತರವಾಗಿ ನಾನೇ ಒಂದು ದೊಡ್ಡದು ರಾಜ್ಯ ಮಟ್ಟದಲ್ಲಿ ಬಸವ ತತ್ವದ್ದು ಲೀಸ್ ಹಾಕ್ಸ್ಕೊಂಡಿದ್ದೀನಿ ಅಂತ. ಲೀಸ್ ಅಂದರೆ ಇದು ನಂದೇನೆ, ನನಗೆ ಕೇಳಿಬಿಟ್ಟು ಮಾಡಬೇಕು ಅನ್ನಂಗೆ, ಗುತ್ತಿಗೆ ತೊಗೊಂಡಂಗೆ. ಗುತ್ತಿಗೆ ನಿಮ್ಮದಲ್ಲ, ಯಾರ್ದು ಅಲ್ಲ. ಮೇಲೆ ಮಹಾರಾಜ ಇದ್ರೂ ಒಂದೇ, ಕೆಳಗಡೆ ಚಪ್ಪಲಿ ಹೊಲೆನಿದ್ರು ಒಂದೇ. ಬಸವ ತತ್ವ ಅನ್ನೋದನ್ನು ಸಮಾನತೆ ಕಂಡಂಥ ಒಂದು ಇದು ಸಂಪ್ರದಾಯ ಇದೆ. ಬಸವಣ್ಣವ್ರು ಎಲ್ಲರ ಮನದಲ್ಲೂ ಇದ್ದಾರೆ. ಮನದಲ್ಲಿ ಇಲ್ಲದೆ ಇರೋದು ಅವ್ನು ನಾಸ್ತಿಕ ಅಷ್ಟೇ ಅನ್ಬೋದು. ನಾವು ಕೆಟ್ಟವ್ರು ಅನ್ನೋಕ್ಕಾಗಲ್ಲ. ಅವನು ನಾಸ್ತಿಕ ಆಗಿದ್ರೆ ಬಸವಣ್ಣವ್ರ ಮನದಲ್ಲಿ ಕೂತ್ಕೊಂಡಿಲ್ಲ. ಬಸವಣ್ಣ ಅಂದರೆ ಪ್ರೊಡಕ್ಷನ್, ಬಸವಣ್ಣ ಅಂದರೆ ಮಾರ್ಕೆಟಿಂಗ್, ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಏನಿದೆ ಅದನ್ನು ಪಕ್ಕ ನಮ್ಗೆ ಹೇಳ್ಕೊಟ್ಟು ನಮ್ಮ ಬದುಕು ಕಲಿಸ್ಕೊಟ್ಟಿರತಕ್ಕಂಥ ಒಂದು ಬಸವಣ್ಣದ ತತ್ವ ಅಂತ ಹೇಳ್ಕೊಂಡು ನೀವು ಒಂದು 4-5 ಜನ ಇದ್ರಿ, ಜಾಸ್ತಿ ಇಲ್ಲ. ನೀವೇನು ವಿರೋಧ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ವಿರೋಧ ಮಾಡೋಕ್ಕೆ ನೀವು ಲವಲವತ್ತು ಹೊಯ್ಕೊಂಡ್ರೆ ನಿಮ್ಗೆ 100-200 ಜನ ನಿಮ್ಗೆ ಸಿಗ್ತಿರ್ಲಿಲ್ಲ. ಏನೋ ಹೊರಟು ಕಾಪಾಡ್ತೀವಾಗ, ಏನೋ ಹಾಗೆ ಹೀಗೆ ಅಂತೆಲ್ಲ ಏನೋ ಹೇಳಿ ಅದಕ್ಕೂ ನೀವೇನು ಹೇಳ್ತಿದ್ರಿ, ನಾವೇ ಗೆದ್ದಿದ್ದೀವಿ. ನಾಚಿಕೆ ಮಾನ ಮರ್ದಿರ್ಬೇಕು ನಿಮಗೆ.
ಎಲ್ಲಿ ಗೆದ್ದಿರಿ ನೀವು? ಕಾಲೇ ಇಡಕ್ ಬಿಡಲ್ಲ ಅಂತ ಹೇಳಿದ್ರಿ ನೀವು. ಬಸವ ಭೂಮಿನಲ್ಲಿ ಕಾಲಿಡಕ್ ಬಿಡಲ್ಲ ಅಂತಿದ್ರಿ. ಈಗ ಅವ್ರು ಬರ್ತಾ ಇದಾರಲ್ಲ, ವೀರಾದಿ ವೀರರೇ ಬರ್ತಾರೆ. ಅವ್ರಿಗೇನೋ ಹೆಚ್ಚಿಗೆ ಪವರ್ ಬಂದು ವಿರೋಧಿಸೋರಿದ್ರು ಕೋರ್ಟ್ ನಂಪರ್ ಹೋಗಿದೆ ಅಂತ ಬಂತು. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಂದು ಅದ್ದೂರಿಯಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಸಿಎಂ ಡಿಕೆ ಶಿವಕುಮಾರ್ ಕೆಂಪೇಗೌಡರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬೆಂಗಳೂರು ನಗರದ ಅಭಿವೃದ್ಧಿ ಮತ್ತು ಕೆಂಪೇಗೌಡರ ಸ್ಮರಣೆಗೆ ಸಂಬಂಧಿಸಿದಂತೆ ಹಲವು ಮುಖ್ಯ ಘೋಷಣೆಗಳನ್ನು ಮಾಡಿದರು. ಇದು ರಾಜ್ಯದ ಜನರಿಗೆ ಮತ್ತಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು. ಇನ್ನು ಮುಂದೆ ಕೆಂಪೇಗೌಡ ಜಯಂತಿಯನ್ನು ವಿಧಾನಸೌಧ ಅಥವಾ ಫ್ರೀಡಂ ಪಾರ್ಕ್ಗೆ ಸೀಮಿತಗೊಳಿಸದೆ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ವರ್ಷಕ್ಕೊಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುವುದು. ಈ ವರ್ಷ ಯಶವಂತಪುರ ಕ್ಷೇತ್ರದ ಕೆಂಪೇಗೌಡ ಲೇಔಟ್ನಲ್ಲಿ ಜಯಂತಿ ಆಚರಣೆ ಪ್ರಾರಂಭವಾಗಿದ್ದು, ಮುಂದಿನ 28 ವರ್ಷಗಳ ಕಾಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಕಾರ್ಯಕ್ರಮ ಮುಂದುವರೆಯಲಿದೆ. ಜಿಬಿಎ ವತಿಯಿಂದ ಇದಕ್ಕೆ ಹಣಕಾಸಿನ ವ್ಯವಸ್ಥೆ ಮಾಡಲಾಗಿದ್ದು, ಇಡೀ ರಾಜ್ಯದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸಲು ಸರ್ಕಾರ ನಿರ್ಧರಿಸಿದೆ. ಕೆಂಪೇಗೌಡರ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡು ಬೆಂಗಳೂರಿಗೆ ಹೊಸ ರೂಪ ನೀಡುವ ಚಿಂತನೆ ಇದೆ ಎಂದು ಹೇಳಿದರು. ಸ್ವಾಗತವನ್ನು ಮಾಡಿ ಈ ಎಸ್.ಎಂ. ಕೃಷ್ಣರವರ ಹೆಸರಿನಲ್ಲಿ ಈ ಒಂದು 10 ಪದದ ರಸ್ತೆಗೆ ಸಾಕ್ಷಿಯಾಗಿದ್ದೀರಿ. ನಿನ್ನೆ ರಾತ್ರಿ ಸುಮಾರು 70,000 ಜನ ಈ ರಸ್ತೆ ನೋಡಲಿಕ್ಕೆ ಬಂದಿದ್ದರಂತೆ. ಲೈಟಿನ ಅಲಂಕಾರವನ್ನು ನೋಡಲಿಕ್ಕೆ ಬಂದರಂತೆ. ನನಗೂ ಕೂಡ ನೀನು ಬರಬೇಕು ಅಂತೇಳಿ ಸೋಮಶೇಖರ್ ಮತ್ತು ನಮ್ಮ ಹ್ಯಾರಿಸ್ ಅವರು ಹೇಳಿದ್ದಾರೆ. ಈ 3 ದಿನದಲ್ಲಿ ಯಾವತ್ತಾರು ಬಂದು ನೋಡಿ ಆನಂದ ಪಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಈಗ ತಾನೇ ಎಸ್.ಎಂ. ಕೃಷ್ಣರವರ ಕುಟುಂಬ ಎಲ್ಲ ಕೂಡ ಬಂದು ಇದಕ್ಕೆ ಒಂದು ಸಾಕ್ಷಿಯಾಗಿ ಇವತ್ತು ಹೋದರು. ಎಲ್ಲ ನಮ್ಮ ನಾಯಕರುಗಳೆಲ್ಲ ವೇದಿಕೆಯಲ್ಲಿದ್ದಾರೆ, ಅಧಿಕಾರಿಗಳಿದ್ದಾರೆ. ತಾವು ಯಾರ್ಯಾರು ಈ ಭೂಮಿಯನ್ನು ಕಳ್ಕೊಂಡಿದ್ದೀರಿ, ರೈತರುಗಳು, ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಕೃತಜ್ಞತೆಯನ್ನು ಅರ್ಪಿಸಿ, ನಿಮ್ಮ ತ್ಯಾಗ ಇಡೀ ಬದುಕಿನಲ್ಲಿ ಒಂದು ಶಾಶ್ವತವಾಗಿರ್ತದೆ. ನಾನು ಇನ್ನೊಂದು ಮಾತು ಹೇಳ್ತಾ ಇರ್ತೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಹಂಗೆ ಹುಟ್ಟು ಸಾವಿನ ಮಧ್ಯದಲ್ಲಿ ಯಾರು ಏನು ಸಾಧನೆ ಮಾಡ್ತಾರೆ, ಯಾರು ಏನು ತ್ಯಾಗ ಮಾಡ್ತಾರೆ, ಅದು ಭಾಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ತ್ಯಾಗ ಭಾಳ ಭಾಳ ಅಪೂರ್ವವಾದದ್ದು. ನಿಮ್ಮ ತ್ಯಾಗಕ್ಕೆ ನನ್ನ ಕೋಟಿ ನಮಸ್ಕಾರ ಹೇಳಿ, ಮತ್ತೆ ಕೆಂಪೇಗೌಡರ ಜಯಂತಿ ದಿನ ಮುಂದಿನ ವರ್ಷದಿಂದ ಒಂದು ಪ್ರಕಟಣೆಯನ್ನು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮುಂದಿನ ವರ್ಷದಿಂದ ಪ್ರತಿ ಒಂದು 28 ವಿಧಾನಸಭಾ ಕ್ಷೇತ್ರ ಇದೆ. ಪ್ರತಿ ವರ್ಷ ಕೂಡ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಕಾರ್ಯಕ್ರಮವನ್ನು ಕ್ಷೇತ್ರದಲ್ಲಿ ಯಾರು ಮುಖಂಡಗಳು, ಶಾಸಕರು ಜವಾಬ್ದಾರಿ ವಹಿಸ್ಕೊಳ್ತಾರೋ ಅಲ್ಲಿ ವಿಶೇಷವಾದಂಥ ಅನುದಾನವನ್ನು ಕೊಟ್ಟು ಆ ಕ್ಷೇತ್ರಗಳಲ್ಲಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸೊ ಎಲ್ಲರಿಗೂ ಕೂಡ ಈ ಕೆಂಪೇಗೌಡನ ಪರಿಚಯವನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಈ ಕಾರ್ಯಕ್ರಮ ನಡೀತದೆ. ಇಷ್ಟು ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ. ಸರ್ಕಾರದ ನೀತಿ ಯೋಜನೆಗಳನ್ನು ಬೀದಿಯಲ್ಲಿ ನಿಂತುಕೊಂಡು ಮಾತನಾಡಬಾರದು ಎಂದು ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಹಾಲಿ ಕೇಂದ್ರ ಸಚಿವರಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ತಿಳಿದಿಲ್ಲವೇ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಇಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ನಾನು ಖಾಲಿ ಕೂತಿದ್ದೇನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತುಕತೆಗೆ ಯಾವಾಗ ಕರೆಯುತ್ತಾರೋ ಆಗ ಬರುತ್ತೇನೆ ಎಂದು ಕುಮಾರಸ್ವಾಮಿ ಹೇಳಿದರು. ನಂತರ ವಿಧಾನಸೌಧಕ್ಕೆ ಬರಲು ಆಗುವುದಿಲ್ಲ, ನೀವೇ ರಾಮನಗರಕ್ಕೆ ಬನ್ನಿ ಎಂದರು. ಸ್ಥಳ ದಿನಾಂಕ ಕುಮಾರಸ್ವಾಮಿಯವರೇ ಬದಲಾಯಿಸಿದರು. ಇದು ಸರಿನಾ? ಬೀದಿಯಲ್ಲಿ ನಿಂತು ಚರ್ಚೆ ಮಾಡಿದರೆ ಯೋಜನೆ, ನೀತಿ ನಿರೂಪಣೆಗಳು ಸರಿಯಾಗುತ್ತವೆಯೇ ಎಂದು ಕೇಳಿದರು. ಸಮಸ್ಯೆಗಳನ್ನು ಆಹ್ವಾನಿಸಲು ಮುಖ್ಯಮಂತ್ರಿಗಳು ಸಿದ್ಧರಾಗಿದ್ದಾರೆ. ಕುಮಾರಸ್ವಾಮಿಯವರು ರಾಜಕೀಯ ನಾಟಕ ಮಾಡುತ್ತಿದ್ದಾರೆ. ರೈತರು, ಮಹಿಳೆಯರ, ಯುವಜನತೆ ಸಮಸ್ಯೆ ಇದ್ದರೆ ಬೀದಿಯಲ್ಲಿ ನಿಂತು ಚರ್ಚೆ ಮಾಡುತ್ತಾರೆ ಎಂದರು. ಒಬ್ಬರು ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವರು, ನೀತಿಗಳಾಗಲಿ ಯೋಜನೆಗಳಾಗಲಿ ಬೀದಿನಲ್ಲಿ ಮಾತಾಡೋದ? ಅವ್ರೇನು ಹೇಳಿದ್ರು ಮೊದಲು? ನಾನು ಖಾಲಿನೇ ಕೂತಿದ್ದೀನಪ್ಪ, ಮಾನ್ಯ ಮುಖ್ಯಮಂತ್ರಿಗಳು ಬ್ಯುಸಿ ಇದ್ದಾರೆ, ಅವ್ರು ಯಾವಾಗ ಕರೀತಾರೆ ನಾನು ಬರ್ತೀನಿ ಅಂತ ಹೇಳಿದ್ದು. ಯಾರು ಹೇಳಿದ್ದು? ಅವರು ಆಹ್ವಾನ ಮಾಡಿದರು. ಗೌರವಯುತವಾಗಿ ವಿಧಾನಸೌಧಕ್ಕೆ ಬನ್ನಿ, ನಿಮ್ಮ ಜೊತೆ 5 ಜನ ಕರ್ಕೊಂಡು ಬನ್ನಿ, ನಿಮ್ದು ಏನೇ ಸವಾಲುಗಳಿರ್ಬೋದು, ಏನೇ ಸಲಹೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಬಗೆಹರಿಸಲಿಕ್ಕೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡೋಣ ಎಲ್ಲರೂ ಸೇರಿ ಅಂತ. ಅವರು ಇಲ್ಲ, ನಾನು ಬರಲಿಕ್ಕಾಗಲ್ಲ, ನೀವೇ ಬನ್ನಿ ಅಂತ ಹೇಳಿದ್ರು. ಡೇಟು ಚೇಂಜ್ ಮಾಡಿದ್ರು, ವೆನ್ಯೂನು ಚೇಂಜ್ ಮಾಡಿದ್ರು. ಇದು ಸರಿನಾ ಹೇಳಿ? ಬೀದಿನಲ್ಲಿ ಇವತ್ತು ಯೋಜನೆಗಳು, ನೀತಿಗಳು, ಸಮಸ್ಯೆಗಳು ಪರಿಹಾರ ಆಗ್ತದಾ? ಸಮಸ್ಯೆಗಳನ್ನು ಆಹ್ವಾನಿಸಬೇಕು ಅಂದರೆ ಬನ್ನಿ, ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದಾರಲ್ಲ. ಆದರೆ ಇವರು ಮುಖ್ಯಮಂತ್ರಿಗಳಿದ್ರಲ್ಲ, ಇವ್ರು ಮುಖ್ಯಮಂತ್ರಿಗಳಿದ ಎಷ್ಟು ಸರಿ ಹಿಂಗೆ ಬೀದಿನಲ್ಲಿ ಹೋಗಿ ಚರ್ಚೆ ಮಾಡಿದ್ದಾರೆ ವಿರೋಧ ಪಕ್ಷದವ್ರ ಜೊತೆ? ಮಾಡಿದ್ದಾರಾ?
ಇವಾಗ ಯಾಕೆ ಇದು ಇಟ್ಸ್ ಪೊಲಿಟಿಕಲ್ ಸ್ಟಂಟ್. ಅವರ ಹಿರಿತನಕ್ಕೆ, ಅವರ ನಿಭಾಯಿಸಿರುವಂಥ ಜವಾಬ್ದಾರಿಗೆ ಅಥವಾ ಇವಾಗಿರುವಂಥ ಜವಾಬ್ದಾರಿಗೆ ಸ್ಥಾನಮಾನದಲ್ಲಿ ಇದು ಶೋಭೆ ತರುವಂಥ ರೀತಿಯಾಗಿ ನಡ್ಕೊಂತಲ್ಲ. ಸರ್ ಎಷ್ಟೋ ಈಗ ಈ ರೈತರ ಸಮಸ್ಯೆ ಇರ್ಬೋದು, ಕಾರ್ಮಿಕರ ಸಮಸ್ಯೆ ಇರ್ಬೋದು, ಮಹಿಳೆಯರ ಸಮಸ್ಯೆ ಇರ್ಬೋದು, ಯುವಕರ ಸಮಸ್ಯೆ ಇರ್ಬೋದು, ಯಾವತ್ತಾನ ನೀವು ಬೀದಿನಲ್ಲಿ ಚರ್ಚೆ ಮಾಡಿದಾರಾ? ಯಾರನ್ನ ಮಾಡಿದಾರ? ಎಸ್, ಒಂದು ಯಾರಾದರೂ ಮಂತ್ರಿಗಳು ಹೋಗ್ತಾರೆ, ತಿಳ್ಕೊಂಡು ಬರ್ತಾರೆ, ಸಂಬಂಧಪಟ್ಟಂಥ ಇಲಾಖೆದವ್ರು ತಿಳ್ಕೊಂಡು ಬರ್ತಾರೆ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಇದು ವಿಚಿತ್ರ ಪ್ರವೃತ್ತಿ ಬೆಳೆಸ್ತಾ ಇದ್ದಾರಲ್ಲ ಇವರು. ಫಸ್ಟ್ ಆಫ್ ಆಲ್ ನೀವು ಬ್ಯುಸಿ ಇದ್ದೀರಾ, ನೀವು ಕರೆದಿದ್ದ ಡೇಟಿಗೆ ಬರ್ತೀವಿ ಅಂತ ಹೇಳ್ತಾರೆ. ಕರೆದ್ರೆ ಇಲ್ಲ ನನಗೆ ಈ ಡೇಟ್ ಆಗಲ್ಲ, ಬೇರೆ ಡೇಟ್ ಕೊಡ್ತೀನಿ, ಇವ್ರ ಸಮ್ಮುಖದಲ್ಲೇ ಆಗಬೇಕು, ಅವ್ರ ಸಮ್ಮುಖದಲ್ಲೇ ಆಗಬೇಕು ಅಂದರೆ ಏನಿದು? ಈಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಯು ಆರ್ ದ ಯೂನಿಯನ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾಕೆ ಹೀಗೆ ವರ್ತನೆ ಮಾಡ್ತಾ ಇದ್ದಾರೆ? ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.